ಸರಿಪಡಿಸುವಂತಹ ಒಂದು ಇದನ್ನು ನಾವು ಮಾಡಬೇಕಾಗುತ್ತೆ ಪೇರೆಂಟ್ಸು. ಯಾಕಂದರೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ಫೀಸ್ ಕಟ್ತಾ ಇದ್ದೀವಿ, ನಮಗೇನು ಎಲ್ಲ ಟೀಚರ್ಸ್ ಕೆಲಸ ಬರೀ ಪಾಠ ಹೇಳ್ಕೊಡ್ತಾರೆ, ಅವರೂ ಅದನ್ನು ಮುಂದುವರಿಸಿ ಹೇಳ್ತಾರೆ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸಬೇಕು. ಯಾಕಂದರೆ ನಾವು ಗಮನಿಸಿಲ್ಲ ಅಂದರೆ ನಾವೊಂದು ಬೀಜ ನಾವು ಗಮನಿಸ್ತಾ ಇಲ್ಲ. ಬರ್ತಾನೆ ಹೋಗ್ತಾನೆ, ಹೋಮ್ವರ್ಕ್ ತಗೊಂಡ್ಬರ್ತಾರೆ, ಬರೀತಾರೆ, ಬೆಳಗ್ಗೆ ಕಳಿಸ್ಕೊಡ್ತೀವಿ. ನಮ್ಮ ಮಕ್ಕಳು ಹೆಚ್ಚಿನ ಮಾರ್ಕ್ಸ್ ಪಡಿಬೇಕು. ಪ್ರತಿಯೊಬ್ಬರಿಗೂ ಏನು ನನ್ನ ಮಗ ರ್ಯಾಂಕ್ ಮಾಡ್ತಾರೆ. ಈಗ ಒಂದು ಸ್ಕೂಲಲ್ಲಿ ಒಂದು 150 ಜನ ಓದ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರದ್ದು ಆಸೆ ಇರ್ತದೆ, ಅಪ್ಪ ಅಮ್ಮಂದು ಎಲ್ಲ ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು. ಆ ಫಸ್ಟ್ ರ್ಯಾಂಕ್ ಬರುವ ಒಂದು ಭರವಸೆಯಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ನಾವು ನಡ್ಕೊಳ್ಬೇಕು. ಮಕ್ಕಳನ್ನ ವಾರಕ್ಕೊಂದ್ಸಲಿ ಆದರೂ ಅವ್ರ ಜೊತೆಗೆ ಸ್ಪೆಂಡ್ ಮಾಡಬೇಕು. ಮನೆಗೆ ಬಂದಾಗ ಅರ್ಧ ಗಂಟೆ ಕೂರಿಸ್ಕೊಂಡು ಮಾತಾಡಿಸ್ಬೇಕು, ಫ್ರೀ ಬಿಡಬೇಕು. ಇವೆಲ್ಲ ಮಾಡೋದ್ರಿಂದ ಅವರು ಒಂದು ಮೆಂಟಲಿ ಒಂದು ಫ್ರೀ ಆಗ್ತಾರೆ. ಅವ್ರಿಗೂ ಒಂದು ಏನು ಮನೆಯಲ್ಲಿನ ವಾತಾವರಣ ಚೆನ್ನಾಗಿರಬೇಕು. ಮನೆಯಲ್ಲಿ ವಾತಾವರಣ ಚೆನ್ನಾಗಿರೋ ಮೇಲೆ ಮಕ್ಕಳು ಯಾವುದೇ ಕಾರಣಕ್ಕೂ ನಾವು ಅಂದ್ಕೊಂಡಂಗೆ ಆಗುವುದಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಪೇರೆಂಟ್ಸು ನಾವು ಬದಲಾವಣೆ ಆಗಬೇಕು, ಅವರಿಗೆ ಒಂದು ಮಾರ್ಗದರ್ಶಿಗಳಾಗಬೇಕು. ಆವಾಗ ಮಾತ್ರ ಮಕ್ಕಳು ನಮ್ಮ ಒಂದು ಕಂಟ್ರೋಲಲ್ಲಿರ್ತಾರೆ. ಎಲ್ಲಿವರೆಗೂ ನಮ್ಮ ಕಂಟ್ರೋಲಾಗಿರ್ತಾರೆ ಮಕ್ಕಳ ಮೇಲೆ ನಾವು ಎಲ್ಲಿವರೆಗೂ ನಿಗಾ ಇಡ್ತೀವಿ, ಅವ್ರನ್ನ ಎಲ್ಲಿವರೆಗೂ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಅಲ್ಲಿವರೆಗೂ ನಮ್ಮ ಕಂಟ್ರೋಲ್ ನಮ್ಮ ಕಂಟ್ರೋಲ್ ಮೀರಿದ್ರೆ ನಾವು ಏನೇ ಮಾಡಿದ್ರೂ ಅದು ದಾರಿ ತಪ್ಪಿರ್ತದೆ. ಹಾಗಾಗಿ ಮಕ್ಕಳನ್ನು ಯಾವುದೇ ರೀತಿಯಾಗಿ ದಾರಿ ತಪ್ಪದ ರೀತಿಯಲ್ಲಿ ನಾವೆಲ್ಲ ಬೆಳೆಸಬೇಕು, ಅವರನ್ನು ಓದಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಮಕ್ಕಳ ರಕ್ಷಣೆಗಾಗಿ ನಾವು ಬಹಳ ಪ್ರಥಮ ಆದ್ಯತೆಯನ್ನು ಕೊಡಬೇಕು. ನಾನು ಯಾರೋ ಇಲ್ಲಿ ನಮ್ಮ ಸ್ಕೂಲಲ್ಲಿ ಒಂದು ವಿಷಯವನ್ನು ತಿಳ್ಕೊಂಡೆ. ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ ಬಹಳ ಖುಷಿಯಾಯಿತು. ಯಾಕಂದರೆ ಈ ಒಂದು ಬಿಜಿ ಶೆಡ್ಯೂಲಲ್ಲಿ ಮಗುಗೆ ಒಂದು ಟ್ರ್ಯಾಕಿಂಗ್ ಸಿಸ್ಟಮನ್ನು ಮಾಡಿದ್ರೆ ಮಗು ಎಲ್ಲಿದೆ, ಏನಿದೆ, ಏನು ಮಾಡ್ತಾ ಇದೆ, ಎಲ್ಲಿ ಬರ್ತಾ ಇದೆ ಅಂತ ಟ್ರ್ಯಾಕ್ ಮಾಡಿಕೊಂಡು ನನಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅಂಥ ಪರಿಸ್ಥಿತಿಗಳೇನಿಲ್ಲ ಇಲ್ಲಿ. ಯಾವುದೇ ಕಾರಣಕ್ಕೂ ಮಕ್ಕಳ ಒಂದು ರಕ್ಷಣೆಗೋಸ್ಕರ ಇತ್ತೀಚೆಗೆ ನಾವು ಒಂದು ಶಾಲೆಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಾನ್ಯ SP ಸಾಹೇಬರ ಒಂದು ನೇತೃತ್ವದಲ್ಲಿ ಅಕ್ಕಾಪಡೆ ಅಂತ ಒಂದು ಪಡೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಮಹಿಳೆಯರು ಇರ್ತಾರೆ. ಮೊದಲನೇದಾಗಿ ಹೆಣ್ಣು ಮಕ್ಕಳ ಒಂದು ರಕ್ಷಣೆಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅಕ್ಕಾಪಡೆಗೆ ಏನಾದರೂ ಹೆಣ್ಣು ಮಕ್ಕಳು ಯಾರೇ ಇರಲಿ, ಪೇರೆಂಟ್ಸ್ ಇರಲಿ, ಸ್ಕೂಲ್ ಹತ್ರ ಹೋಗ್ತೀವಿ, ಬರ್ತಾ ಇರ್ತೀವಿ, ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಯಾರು ಸಣ್ಣ ಮಕ್ಕಳಿದ್ದಾರೆ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಡ್ಬೇಕು. ಮತ್ತು ಮಕ್ಕಳು ಯಾರೇ ಕರೆದ್ರೂ ನಮ್ಮ ಮಕ್ಕಳು ನಿಮ್ಮ ಒಂದು ಅನುಮತಿ ಇಲ್ಲದೆ ಬೇರೆ ಕಡೆ ಹೋದಂಗೆ ಅದೊಂದು ಸ್ವಲ್ಪ ನಾವೆಲ್ಲ ಗಮನ ಹರಿಸ್ಬೇಕು. ಯಾಕಂದರೆ ಕೆಲವು ಕಡೆಯಲ್ಲೆಲ್ಲ ನಾನು ಈಗ ಒಂದು ಇದು ಮಾಡ್ತಾ ಇದ್ದಾರೆ, ಒಂದು ಪಾಸ್ವರ್ಡ್, ಏನಾದರೂ ಒಂದು ಪಾಸ್ವರ್ಡ್ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಪಾಸ್ವರ್ಡ್ ಹೇಳಿದರೆ ಮಾತ್ರ ಯಾರಾದರೂ ಕರೆದ್ರೂ ಅದು ನಿಮಗೆ ಗೊತ್ತಿರಬೇಕು. ಆ ಪಾಸ್ವರ್ಡು ಮಗು ಗೊತ್ತಿರಬೇಕು, ಹೇಳ್ಕೊಟ್ಟಿರ್ಬೇಕು. ಯಾರಾದರೂ ಅಪರಿಚಿತರು ಬಂದರು, ಮಗುನ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಅಪ್ಪ ಹೇಳಿದ್ದಾರೆ, ನಿಮ್ಮ ಅಮ್ಮ ಹೇಳಿದ್ದಾರೆ, ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಗಾಡಿಯನ್ನು ಮುಗಿಸ್ಕೊಂಡು ಹೋಗ್ತಾರೆ. ಮಕ್ಕಳು ಅಪಹರಣ ಆಗ್ತದೆ. ಒಂದ್ಸಲಿ ಮಗು ಹೋಗ್ಬಿಟ್ರೆ ಮತ್ತೆ ಹುಡುಕೋದು ಕಷ್ಟ. ಯಾಕಂದರೆ ಅವ್ರಿಗೆ ಮೊಬೈಲ್ ಇರಲ್ಲ, ಏನೂ ಇರಲ್ಲ, ಯಾರು ಕಾಡ್ಕೊಂಡು ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಯಾರನ್ನು ಅಪರಿಚಿತರ ಬಗ್ಗೆ ನಾವೆಲ್ಲ ಅವರಿಗೆ ಅವೇರ್ ಮಾಡಬೇಕು. ಯಾಕಂದರೆ ಯಾರ ಜೊತೆಗೆ ಹೋಗಬಾರ್ದು. ಒಂದು ವೇಳೆ ಯಾರಾದರೂ ಕರೆದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಕೋಡ್ ಇಟ್ಕೊಂಡಿರ್ಬೇಕು. ಆ ಕೋಡ್ ಹೇಳಿದರೆ ಮಾತ್ರ ಅನಿವಾರ್ಯ ಸಂದರ್ಭಗಳಲ್ಲಿ ಸ್ಕೂಲ್ ಪರ್ಮಿಷನ್ ತಗೊಂಡು, ಸ್ಕೂಲ್ ಟೀಚರ್ಸ್ ಪರ್ಮಿಷನ್ ತಗೊಂಡು ಆಚೆಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಆಗಬೇಕು. ಅದು ಟೀಚರ್ಸೂ ಅದರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂದರ ಅನುಮತಿ ಇಲ್ಲದೆ ಆಚೆ ಕಡೆ ಕಳಿಸುವಂತಹ ಇದು ಆಗಬಾರ್ದು. ಯಾಕಂದರೆ ಒಂದ್ಸಲಿ ಆಚೆ ಮಗು ಹೋಯ್ತು ಅಂದರೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಸ್ಕೂಲ್ಗೂ ತೊಂದರೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತದೆ. ಮಕ್ಕಳ ಒಂದು ರಕ್ಷಣೆಗೋಸ್ಕರ ಸ್ಕೂಲ್ ಅವರು ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮಕ್ಕಳು ಈಗೇನು ಸೊಸೈಟಿಯನ್ನು ಅಕ್ಕಪಕ್ಕದವ್ರನ್ನ ಅನುಕರಣೆ ಮಾಡೋದು ಜಾಸ್ತಿ. ಹಾಗಾಗಿ ಮಕ್ಕಳ ಒಂದು ಫ್ರೆಂಡ್ಸ್ ಒಂದು ಟೀಮ್ ಎಲ್ಲ ಮಾಡ್ತಾರೆ. ಈಗ ಒಂದು 5-6 ಜನ ಒಳ್ಳೆ ಮಕ್ಕಳು ಇರ್ತಾರೆ, ಅದರಲ್ಲಿ ಒಬ್ಬರು ಕೆಟ್ಟವರು ಇರ್ತಾನೆ. ಒಂದು 10 ವರ್ಷ ಆಗಿಲ್ಲ, ಈಗ 10 ವರ್ಷದಲ್ಲೆಲ್ಲರೂ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಕ್ಕಂತಹ ಒಂದು ಅನೇಕ ಉದಾಹರಣೆ ನೋಡ್ತಾ ಇದ್ದೀವಿ. 15 ವರ್ಷಕ್ಕೆ ನಮ್ಮ KGF ಅಲ್ಲಿ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ. 15 ವರ್ಷಕ್ಕೆ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ, ಮರ್ಡರ್ಗೆ ಮಾಡ್ತಾ ಇದ್ದಾರೆ, ಸ್ಟ್ಯಾಬ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಅಡಿಕ್ಟ್ ಆಗಿ. ಹಂಗಾಗಿ ಮಕ್ಕಳ ಬಗ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನೇ ನೀವು ದುಡ್ಡು ಕೊಡಿ. ಅವಶ್ಯಕತೆ ಇದ್ದರೆ ಕೊಡಿ. ಅವಶ್ಯಕತೆ ಮೀರಿ ಏನು ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ಯಾಕಂದರೆ ಒಂದು
ಒಂದ್ಸಲಿ ಅವಶ್ಯಕತೆ ಮೀರಿ ನಾವು ಮಾಡೋಕ್ಕೆ ಹೋದರೆ ನಮ್ಮ ಮಗು ದಾರಿ ತಪ್ಪೋದಂತೂ ಖಂಡಿತ. ಹಂಗಾಗಿ ನಮ್ಗೆ ಎಷ್ಟೇ ಇರಲಿ, ಏನೇ ಇರಲಿ, ಬಡವ ಇರಲಿ, ಸಾಹುಕಾರ ಇರಲಿ, ಅವಶ್ಯಕತೆ ಮೀರಿ ಏನು ಮಾಡೋಕ್ಕೆ ದಯವಿಟ್ಟು ಮಕ್ಕಳಿಗೆ ಹೋಗಬೇಡಿ. ಯಾಕಂದರೆ ಅವನು ದಾರಿ ತಪ್ಪೋದ್ರಲ್ಲಿ ಏನು ಸಂಶಯ ಇಲ್ಲ. ಹಾಗಾಗಿ ಮಕ್ಕಳ ಬಗ್ಗೆ ನಿಗಾ ಇಡಿ. ನಾವೆಲ್ಲರೂ ಒಳ್ಳೆಯ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ತೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೊಳ್ಳೆ ನೀವೇನು ಆಸೆ ಪಟ್ಟಿದ್ದೀರಿ, ನೀವೇನು ಅಂದ್ಕೊಂಡಿದ್ದೀರಿ ಆ ಒಂದು ಮಟ್ಟಕ್ಕೆ ಎಲ್ಲರನ್ನು ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹಾರೈಸುತ್ತಾ ನನಗೆ ಈ ವೇದಿಕೆಗೆ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಇಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ವಂದಿಸಿ ನಾವು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.